ನಟ ಮಡೆನೂರು ಮನು ವಿರುದ್ಧ ಷಡ್ಯಂತ್ರ ನಡೆದಿದೆಯಾ? ಹಾಗಾದ್ರೆ ಅದು ನಿಜಾನಾ? ಮಡೆನೂರು ಮನು ಹೇಳಿರೋ ಆ ಇಬ್ಬರು ಹೀರೋಗಳು ಯಾರು? ಹಾಗಾದ್ರೆ ಆ ಇಬ್ಬರು ಹೀರೋಗಳಿಂದಲೇ ಮನು ವಿರುದ್ಧ ಷಡ್ಯಂತ್ರ ನಡೀತಾ ಸಿನಿಮಾದಲ್ಲಿ ಮನು ಬೆಳೆಯಬಾರದು ಅಂತ ಕುತಂತ್ರ ಏನಾದ್ರೂ ಮಾಡ್ಲಾಗ್ತಾ ಇದೆಯಾ? ಬಂಧನಕ್ಕೂ ಮುನ್ನ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಮಡೆನೂರು ಮನು. ಮನು ವಿರುದ್ಧ ಲೇಡಿ ಡಾನ್ ಕೂಡ ಷಡ್ಯಂತ್ರವನ್ನ ಮಾಡಿದಾರಂತೆ. ಆ ಇಬ್ಬರು ಹೀರೋಗಳು ಯಾರು? ಆ ಲೇಡಿ ಡಾನ್ ಯಾರು? ಹಾಗಾದ್ರೆ ನಟ ಮಡೆನೂರು ಮನು ಅವರ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರೆ, ಅಂದ್ರೆ ಅರೆಸ್ಟ್ಗೂ ಮುಂಚೆ ಪೊಲೀಸ್ನವರು ಅವರನ್ನ ಅರೆಸ್ಟ್ ಮಾಡೋದಕ್ಕಿಂತ ಮೊದಲು ಅವ್ರೇನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಥವಾ ವಿಡಿಯೋವನ್ನ ಮಾಡಿದ್ದಾರೆ, ಆ ವಿಡಿಯೋವನ್ನ ನೋಡ್ತಾ ಇದ್ರೆ ಸಿನಿಮಾದಲ್ಲಿ ಮನು ಬೆಳಿಬಾರ್ದು ಅನ್ನೋ ರೀತಿಯಲ್ಲಿ ಕುತಂತ್ರ ಮಾಡಿದ್ದಾರೆ ಯಾರೋ. ಬಂಧನಕ್ಕೂ ಮುನ್ನ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಡೆನೂರು ಮನು ಅವರು. ಒಂದು ಇಬ್ಬರು ಹೀರೋಗಳು ಕೂಡ ಇಲ್ಲಿದ್ದಾರೆ, ಷಡ್ಯಂತ್ರವನ್ನ ಮಾಡಿದ್ದಾರೆ ನನ್ನ ವಿರುದ್ಧ ಅಂತ ಇಬ್ಬರು ಹೀರೋಗಳ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ಹಾಗಾದ್ರೆ ಆ ಇಬ್ಬರು ಹೀರೋಗಳು ಯಾರು? ಅವರಿಗೂ ಮತ್ತು ಮನುಗೂ ಇರುವಂತ ದ್ವೇಷ ಏನಪ್ಪಾ? ಮನು ಈಗ ತಾನೇ ಸಿನಿಮಾ ರಂಗದಲ್ಲಿ ಅಂಬೆಗಾಲಲ್ಲಿ ಇಡ್ತಾ ಇರುವಂತ ಒಬ್ಬ ನಟ. ಈಗ ತಾನೇ ಒಂದು ಸಿನಿಮಾ, ಫಸ್ಟ್ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಆತ ಬೆಳಿಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಷಡ್ಯಂತ್ರ ಮಾಡಿಬಿಟ್ರ ಆ ಇಬ್ಬರು ಹೀರೋಗಳು. ಎಲ್ರಿಗೂ ನಮಸ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ವಿಷಯ ಎಲ್ಲ ಗೊತ್ತು, ಎಲ್ಲ ನ್ಯೂಸನ್ನು ನೋಡಿದರೆ ಎಲ್ಲರೂ. ಈಗ ಇದು ಉದ್ದೇಶಪೂರ್ವಕವಾಗಿ ಅಂತ ನಾವೇನು ಹೇಳೋದು ಬೇಕಾಗಿಲ್ಲ, ಅಲ್ಲೇ ಗೊತ್ತಾಗ್ತಿದೆ. ಯಾಕೆಂದರೆ ನಾಳೆ ಸಿನಿಮಾ ರಿಲೀಸು, ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಕುಲದಲ್ಲಿ ಕೀಳೋದು ಸಿನಿಮಾ ನಾಳೆ ಬೆಳಗ್ಗೆ ರಿಲೀಸು. ಅದು ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ. ಈ ನಡುವೆ ನಾಳೆ ರಿಲೀಸ್ ಇಟ್ಕೊಂಡು ಇವತ್ತು FIR ಮಾಡೋ ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ಮಾತಾಡಿದ್ದೀವಿ, ಏನು ಹೆಂಗೆ ಅಂತ ಕೇಳಿದಾಗ ಕೆಲವೆಲ್ಲ ಕ್ಲಾರಿಟಿನೂ ಕೊಟ್ಟಿದ್ದಾಳೆ. ಹಿಂಗೆ ನಾನು ಸುಮ್ಮನೆ ಇದ್ರು ಬೇರೆಯವ್ರು ಬಿಡ್ತಿಲ್ಲ, ಹಿಂಗೆ ಮಾಡಿಸ್ತಾರೆ, ಕೆಲವೆಲ್ಲ ಮಾಡು, ಈ ಥರ ಮಾಡು ಅಂತ ಹೇಳ್ಕೊಡ್ತಿದ್ದಾರೆ ಅಂತ. ಅವ್ರು ಯಾರ್ಯಾರು ಹೇಳ್ಕೊಡ್ತಾರೆ ಅನ್ನೋದು ನನ್ನ ಹತ್ರ ಬಾಯಿ ಬಿಟ್ಟಿದ್ದಾಳೆ. ಓಕೆನಾ? ಅದು ಯಾರ್ಯಾರ ಜೊತೆಲಿ ನಿಂತಿದ್ದಾರೆ ಟೋಟಲ್ಲು ಇಬ್ಬರು ಹೀರೋಗಳು, ಒಬ್ಬರು ಲೇಡಿ ಡಾನು, ಅವ್ರು ಯಾರು ಅಂತಲೂ ಹೇಳ್ತೀನಿ ಅವ್ರು ಯಾರು ಅಂತ. ಅವ್ರು 3 ಜನ ಜೊತೆ ಒಂದು 10-12 ಜನ ಒಟ್ಟಲ್ಲಿ ನನ್ನನ್ನು ಸಾವು ಬಯಸ್ತಿದ್ರಂತೆ. ಮೊನ್ನೆ ಅವನು ಇವ್ರು ಸಾಯಬಾರ್ದು ಅವನಾರು ಸಾಯಬಾರ್ದು ಆ ಥರದ್ದು ಒಂದಿಷ್ಟು ಸಾವುಗಳೆಲ್ಲ ಬಯಸಿ ನಗಾಡ್ತಿದ್ರಂತೆ. ಗೊತ್ತಿಲ್ಲ ನಾನು ಯಾರಿಗೆ ಏನು ಮಾಡಿದ್ದೀನಿ ಅನ್ನೋದು ಗೊತ್ತಿಲ್ಲ. ನಂದಾತು ನನ್ನ ಪಾಡಿ ಕೆಲಸ ಆಯ್ತು, ಕೆಲಸ ಇಲ್ಲ ಅಂದರೆ ಊರಲ್ಲಿ ಜಮೀನು ಕೆಲಸ ಆಯ್ತು ಅಷ್ಟೇ. ನಾನು ಇನ್ನೇನು ನಾನು ತಲೆ ಕೆಡಿಸಿಲ್ಲ. ಪ್ರತಿಯೊಂದು ಸಾಕ್ಷಿನ ನಾನು ತಂದು ಕೊಡ್ತೀನಿ. ಈಗ ನಂದು ಒಂದೇ ಓಡ್ತಾರೆ ತಲೆಯಲ್ಲಿ. ಯಾಕೆ ಅಂದರೆ 1.5-2 ತಿಂಗಳಿಂದ ಈ ಸಿನಿಮಾ ರಿಲೀಸ್ ಅಂತ ಎಲ್ಲರ ಮನೆಗೂ ಹೋಗಿ ಇನ್ವಿಟೇಷನ್ ಕೊಟ್ಟು ಸಿನಿಮಾ ಕರೆದಿದ್ದೀನಿ. ಎಲ್ಲರೂ ಕೂಡ ಸಿನಿಮಾ ನಾಳೆ ಬಂದು ನೋಡ್ತಾರೆ. ಅದಕ್ಕೆ ಮೋಸ ಆಗಬಾರ್ದು. ಯಾಕೆಂದ್ರೆ ನಿರ್ಮಾಪಕರು ಎಲ್ಲಿಂದ ದುಡ್ಡು ತಂದಿರ್ತಾರೋ ಏನಾಗಿರ್ತಾರೋ ಅದು ಗೊತ್ತಿಲ್ಲ. ಬಟ್ ಇವರಿಗೆಲ್ಲ ಗೊತ್ತಾಗಲ್ಲ. ಅದು ಏನೋ ಒಂದು ಹೆಸರಾಳು ಮಾಡಿದರೆ ಇದು ಮುಗೀತು ಅಂತ ಅವ್ರ ಮೈಂಡ್ ಏನೋ ಗೊತ್ತಿಲ್ಲ ನನಗೆ. ಬಟ್ ಇದರಲ್ಲಿ ನನಗೆ ಕಾಣ್ತಿರೋದು ಒಂದೇ, ನನ್ನ ಫ್ಯೂಚರ್ ಜೊತೆ ಮೇಯ್ನ್ ನಿರ್ಮಾಪಕರು ಮತ್ತು ಡೈರೆಕ್ಟ್ರು ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಅದು ನನ್ನನ್ನು ಹೀರೋ ಆಗಿ ಮಾಡಿ ಒಂದಿಷ್ಟು ಬಂಡವಾಳ ಹಾಕಿದ್ದಾರೆ. ಅವ್ರಿಗೆ ಮೋಸ ಆಗಬಾರ್ದು. ಅದಕ್ಕೆ ಇದ್ರ ಕಡೆಯಿಂದ ಯಾವುದೋ ಪ್ರಾಬ್ಲಮ್ ಆಗಬಾರ್ದು. ಇದೇನಿದೆ ಹುಡುಗಿದು ನಂದು ಏನಿದೆ ಪ್ರಾಬ್ಲಮ್ಮು, ಅದನ್ನ ಅತಿ ಶೀಘ್ರದಲ್ಲಿ ಸಾಕ್ಷಿ ಸಮೇತ ಕಾನೂನು ರೀತಿ ನನಗೆ ಕ್ಲಾರಿಟಿ ಕೊಡ್ತೀನಿ. ಎಲ್ಲರಿಗೂ ನಮಸ್ತೆ. ಎಸ್, ಇದು ಮಡೆನೂರು ಮನು ಅವರು ಕ್ಲಾರಿಟಿ ಕೊಟ್ಟಿರುವಂತ ಒಂದು ವಿಚಾರ. ನಾಳೆ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಇದನ್ನ ಕೆಲವರಿಗೆ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಅದರಲ್ಲೂ ಆ ಇಬ್ಬರು ಹೀರೋಗಳು ಮತ್ತು ಒಬ್ಬಳು ಲೇಡಿ ಡಾನ್ ಇದ್ದಾಳೆ. ಇವರೇ ಏನು ಆ ಸಂತ್ರಸ್ತ ಯುವತಿ ಏನಿದಾರಲ್ಲ, ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ಅವರಿಗೆ ಹೇಳಿಕೊಟ್ಟು ಕಂಪ್ಲೇಂಟ್ ಅನ್ನ ಕೊಡುವಂಗೆ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಮಡೆನೂರು ಮನು ಅವರು ಮಾಡ್ತಾ ಇರೋದು. ನೋಡಿ ಎಷ್ಟರ ಮಟ್ಟಿಗೆ ದ್ವೇಷ ಅಂತ ಅಂದ್ರೆ ಸತ್ತೋಗ್ಬಿಡ್ಲಿ ಅವನು ಅನ್ನೋ ನಿಟ್ಟಿನಲ್ಲೂ ಕೂಡ ಮಾತಾಡಿದಾರಂತೆ. ಈ ವಿಚಾರವನ್ನ ಮಡೆನೂರು ಮನು ಅವ್ರಿಗೆ ಯಾರು ಹೇಳಿದ್ದು? ಆ ಸಂತ್ರಸ್ತ ಯುವತಿನೇ ಹೇಳಿದಾರಂತೆ, ಆಕೆನೇ ಬಾಯ್ಬಿಟ್ಟಿದಾರಂತೆ. ಹಾಗಾಗಿ ಇದನ್ನೆಲ್ಲ ನೋಡ್ತಾ ಇದ್ರೆ ಬಹಳ ಗೊಂದಲದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಇಲ್ಲಿ ಆ ಯುವತಿನೇ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ, ಜೊತೆಗೆ ಆ ಯುವತಿನೇ ಮಡೆನೂರು ಮನುಗೆ ಹೇಳ್ತಾರಂತೆ ಆ ಇಬ್ಬರು ಹೀರೋಗಳ ವಿಚಾರವನ್ನ, ಒಬ್ಬ ಲೇಡಿ ಡಾನ್ ವಿಚಾರವನ್ನ. ಇದು ಹೆಂಗೆ? ಈಗಿರುವಂತ ಒಂದು ಅನುಮಾನ ಇದು. ಅವರೇ ಕಂಪ್ಲೇಂಟ್ ಕೊಡ್ತಾರೆ, ಇವ್ರಿಗೆ ಯಾರು ಹೇಳಿಕೊಟ್ರು ಅನ್ನೋದನ್ನು ಕೂಡ ಇವರೇ ಹೋಗಿ ಮಡೆನೂರು ಮನು ಅವ್ರಿಗೆ ಹೇಳ್ತಾರೆ. ಹಾಗಾಗಿ ಆ ಯುವತಿಯ ನಡೆ ಬಗ್ಗೆಯೂ ಕೂಡ ಬಹಳಷ್ಟು ಅನುಮಾನ ಮೂಡ್ತಾ ಇದೆ. ಇದ್ರ ಜೊತೆಗೆ ಮಡೆನೂರು ಮನು ಇಬ್ಬರು ಹೀರೋಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ.